ಗೌರಿ ಸುಬ್ರಹ್ಮಣ್ಯ ಅವರೇ, ಮೊದಲನೇದಾಗಿ ಆಯುರ್ವೇದ ಅಂದ್ರೆ ಈಗ ಬಹಳ ಜನಪ್ರಿಯ ಆಗ್ತಾ ಇದೆ, ಬಹಳ ಕ್ರೇಜ್ ಬರ್ತಾ ಇದೆ ಆಯುರ್ವೇದದ ಬಗ್ಗೆ. ಸೊ ಆಯುರ್ವೇದ ಅಂದ್ರೆ ಏನು? ಆಯುಷನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಮಾತ್ರನ, ಅಥವಾ ಇನ್ನೂ ಬಹು ಆಯಾಮಗಳಿದೆಯಾ ಅದಕ್ಕೆ? ಏನು ಆಯುರ್ವೇದ ಅಂದ್ರೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಅನ್ನುವಂಥದ್ದು, ಆಯುಹು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. ಆಯಸ್ಸಿಗೆ ಸಂಬಂಧಪಟ್ಟಿದ್ದಂತಹ ಜ್ಞಾನ ಅಂದರೆ ಏನದು? ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನಾವು ಆಯುಷ್ಯವಂತರಾಗಿರ್ಬೇಕಾದ್ರೆ ಮೊದಲ ಹೆಜ್ಜೆ ಆರೋಗ್ಯ. ಹಾಗಾಗಿ ಆರೋಗ್ಯ ಇದ್ದಾಗ ಮಾತ್ರ ಆಯಸ್ಸು ಇರೋದಕ್ಕೆ ಸಾಧ್ಯ. ಅಕಸ್ಮಾತ್ ಆರೋಗ್ಯವೇ ಇಲ್ಲದೆ ಇರ್ತಕ್ಕಂತಹ ಆಯಸ್ಸಾದರೆ ಹೇಗಿರುತ್ತೆ? ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೊಂದು ಬಹಳ ಕಷ್ಟಕರವಾದಂತಹ ಜೀವನ ಆಗಿಬಿಡುತ್ತೆ. ಹಾಗಾಗಿ ಆಯಸ್ಸು ಬೇಕು, ಆರೋಗ್ಯವೂ ಬೇಕು. ಈ ಆರೋಗ್ಯದ ಮುಖಾಂತರ ಆಯಸ್ಸನ್ನು ಹೇಗೆ ಪಡಿಬೇಕು ಅನ್ನುವಂತಹ ಜ್ಞಾನವನ್ನ ತಿಳಿಸುವಂತಹದ್ದೇ ಈ ಆಯುರ್ವೇದ. ಹಾಗಾಗಿ ಆಯುರ್ವೇದದ ಬಗ್ಗೆ ಇತ್ತೀಚೆಗೆ ಅಲ್ಲ, ಇದು 5,000 ವರ್ಷಗಳಿಗಿಂತ ಪುರಾತನವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ಅಥರ್ವಣ ವೇದದಿಂದ ಇದನ್ನ ತೆಗೆದುಕೊಂಡು 1000 ಅಧ್ಯಾಯ ಇರತಕ್ಕಂತಹ ಬ್ರಹ್ಮ ಸಂಹಿತೆಯನ್ನ ಬರೆದಂತವನು. ಅವನು ಬರೆದು ಅದನ್ನ ದಕ್ಷ ಪ್ರಜಾಪತಿಗೆ ಉಪದೇಶವನ್ನ ಮಾಡ್ತಾನೆ. ಅವನು ಅದನ್ನ ಅಶ್ವಿನಿ ದೇವತೆಗಳಿಗೆ ಅದನ್ನ ಹೇಳಿಕೊಡ್ತಾನೆ. ಅಶ್ವಿನಿ ದೇವತೆಗಳು ಇಂದ್ರನಿಗೆ ಹೇಳಿಕೊಡ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದು ಪುರಾಣದಿಂದನೂ ಕೂಡ ಈ ಆಯುರ್ವೇದ ಅನ್ನುವಂತಹ ಜ್ಞಾನ ಇದೆ ಅನ್ನುವಂಥದ್ದು, ವೇದಗಳ ಕಾಲದಲ್ಲಿಯೂ ಕೂಡ ಇದು ಇದೆ ಅನ್ನುವಂಥದ್ದನ್ನ ನಾವು ಬಹಳ ಇದಕ್ಕೆ ಸಾಕಷ್ಟು ಮಾಹಿತಿ ಇರತಕ್ಕಂಥ ವಿಚಾರ. ಹಾಗಾಗಿ ಇದರಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಮಸ್ಯೆಗಳಿಗಷ್ಟೇ ಅಲ್ಲದಿರ ಇವತ್ತಿನ ಹೊಸದಾಗಿ ಬರ್ತಾ ಇರ್ತಕ್ಕಂತಹ ಕಾಯಿಲೆಗಳಿಗೆ ಮುಂದೆ ಬರಬಹುದಾದಂತಹ, ಅಂದ್ರೆ ಈಗ ಪರಿಸರವನ್ನೆಲ್ಲ ಹಾಳು ಮಾಡಿದ್ದೇವೆ ನಾವು, ಈ ಹಾಳಾದ ಪರಿಸರದಲ್ಲಿ ಬರಬಹುದಾದಂತಹ ಕಾಯಿಲೆಗಳಿಗೂ ಔಷಧಿಯನ್ನ ಬಹುಶಃ ಕೊಡಬಹುದಾದಂತಹ ಏಕಮಾತ್ರ ಶಾಸ್ತ್ರ ಅಂದ್ರೆ ಅದು ಕೇವಲ ಆಯುರ್ವೇದ ಅನ್ನುವಂಥದ್ದು ನನ್ನ ಮಾತು. ಗೌರಿ ಸುಬ್ರಹ್ಮಣ್ಯ ಅವರೇ, ಮೊದಲನೇದಾಗಿ ಆಯುರ್ವೇದ ಅಂದ್ರೆ ಈಗ ಬಹಳ ಜನಪ್ರಿಯ ಆಗ್ತಾ ಇದೆ, ಬಹಳ ಕ್ರೇಜ್ ಬರ್ತಾ ಇದೆ ಆಯುರ್ವೇದದ ಬಗ್ಗೆ. ಸೊ ಆಯುರ್ವೇದ ಅಂದ್ರೆ ಏನು? ಆಯುಷನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಮಾತ್ರನ, ಅಥವಾ ಇನ್ನೂ ಬಹು ಆಯಾಮಗಳಿದೆಯಾ ಅದಕ್ಕೆ? ಏನು ಆಯುರ್ವೇದ ಅಂದ್ರೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಅನ್ನುವಂಥದ್ದು, ಆಯುಹು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. ಆಯಸ್ಸಿಗೆ ಸಂಬಂಧಪಟ್ಟಿದ್ದಂತಹ ಜ್ಞಾನ ಅಂದರೆ ಏನದು? ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನಾವು ಆಯುಷ್ಯವಂತರಾಗಿರ್ಬೇಕಾದ್ರೆ ಮೊದಲ ಹೆಜ್ಜೆ ಆರೋಗ್ಯ. ಹಾಗಾಗಿ ಆರೋಗ್ಯ ಇದ್ದಾಗ ಮಾತ್ರ ಆಯಸ್ಸು ಇರೋದಕ್ಕೆ ಸಾಧ್ಯ. ಅಕಸ್ಮಾತ್ ಆರೋಗ್ಯವೇ ಇಲ್ಲದೆ ಇರ್ತಕ್ಕಂತಹ ಆಯಸ್ಸಾದರೆ ಹೇಗಿರುತ್ತೆ? ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೊಂದು ಬಹಳ ಕಷ್ಟಕರವಾದಂತಹ ಜೀವನ ಆಗಿಬಿಡುತ್ತೆ. ಹಾಗಾಗಿ ಆಯಸ್ಸು ಬೇಕು, ಆರೋಗ್ಯವೂ ಬೇಕು. ಈ ಆರೋಗ್ಯದ ಮುಖಾಂತರ ಆಯಸ್ಸನ್ನು ಹೇಗೆ ಪಡಿಬೇಕು ಅನ್ನುವಂತಹ ಜ್ಞಾನವನ್ನ ತಿಳಿಸುವಂತಹದ್ದೇ ಈ ಆಯುರ್ವೇದ. ಹಾಗಾಗಿ ಆಯುರ್ವೇದದ ಬಗ್ಗೆ ಇತ್ತೀಚೆಗೆ ಅಲ್ಲ, ಇದು 5,000 ವರ್ಷಗಳಿಗಿಂತ ಪುರಾತನವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ಅಥರ್ವಣ ವೇದದಿಂದ ಇದನ್ನ ತೆಗೆದುಕೊಂಡು 1000 ಅಧ್ಯಾಯ ಇರತಕ್ಕಂತಹ ಬ್ರಹ್ಮ ಸಂಹಿತೆಯನ್ನ ಬರೆದಂತವನು. ಅವನು ಬರೆದು ಅದನ್ನ ದಕ್ಷ ಪ್ರಜಾಪತಿಗೆ ಉಪದೇಶವನ್ನ ಮಾಡ್ತಾನೆ. ಅವನು ಅದನ್ನ ಅಶ್ವಿನಿ ದೇವತೆಗಳಿಗೆ ಅದನ್ನ ಹೇಳಿಕೊಡ್ತಾನೆ. ಅಶ್ವಿನಿ ದೇವತೆಗಳು ಇಂದ್ರನಿಗೆ ಹೇಳಿಕೊಡ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದು ಪುರಾಣದಿಂದನೂ ಕೂಡ ಈ ಆಯುರ್ವೇದ ಅನ್ನುವಂತಹ ಜ್ಞಾನ ಇದೆ ಅನ್ನುವಂಥದ್ದು, ವೇದಗಳ ಕಾಲದಲ್ಲಿಯೂ ಕೂಡ ಇದು ಇದೆ ಅನ್ನುವಂಥದ್ದನ್ನ ನಾವು ಬಹಳ ಇದಕ್ಕೆ ಸಾಕಷ್ಟು ಮಾಹಿತಿ ಇರತಕ್ಕಂಥ ವಿಚಾರ. ಹಾಗಾಗಿ ಇದರಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಮಸ್ಯೆಗಳಿಗಷ್ಟೇ ಅಲ್ಲದಿರ ಇವತ್ತಿನ ಹೊಸದಾಗಿ ಬರ್ತಾ ಇರ್ತಕ್ಕಂತಹ ಕಾಯಿಲೆಗಳಿಗೆ ಮುಂದೆ ಬರಬಹುದಾದಂತಹ, ಅಂದ್ರೆ ಈಗ ಪರಿಸರವನ್ನೆಲ್ಲ ಹಾಳು ಮಾಡಿದ್ದೇವೆ ನಾವು, ಈ ಹಾಳಾದ ಪರಿಸರದಲ್ಲಿ ಬರಬಹುದಾದಂತಹ ಕಾಯಿಲೆಗಳಿಗೂ ಔಷಧಿಯನ್ನ ಬಹುಶಃ ಕೊಡಬಹುದಾದಂತಹ ಏಕಮಾತ್ರ ಶಾಸ್ತ್ರ ಅಂದ್ರೆ ಅದು ಕೇವಲ ಆಯುರ್ವೇದ ಅನ್ನುವಂಥದ್ದು ನನ್ನ ಮಾತು. ಗೌರಿ ಸುಬ್ರಹ್ಮಣ್ಯ ಅವರೇ, ಮೊದಲನೇದಾಗಿ ಆಯುರ್ವೇದ ಅಂದ್ರೆ ಈಗ ಬಹಳ ಜನಪ್ರಿಯ ಆಗ್ತಾ ಇದೆ, ಬಹಳ ಕ್ರೇಜ್ ಬರ್ತಾ ಇದೆ ಆಯುರ್ವೇದದ ಬಗ್ಗೆ. ಸೊ ಆಯುರ್ವೇದ ಅಂದ್ರೆ ಏನು? ಆಯುಷನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಮಾತ್ರನ, ಅಥವಾ ಇನ್ನೂ ಬಹು ಆಯಾಮಗಳಿದೆಯಾ ಅದಕ್ಕೆ? ಏನು ಆಯುರ್ವೇದ ಅಂದ್ರೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಅನ್ನುವಂಥದ್ದು,
ಆಯುಹು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. ಆಯಸ್ಸಿಗೆ ಸಂಬಂಧಪಟ್ಟಿದ್ದಂತಹ ಜ್ಞಾನ ಅಂದರೆ ಏನದು? ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನಾವು ಆಯುಷ್ಯವಂತರಾಗಿರ್ಬೇಕಾದ್ರೆ ಮೊದಲ ಹೆಜ್ಜೆ ಆರೋಗ್ಯ. ಹಾಗಾಗಿ ಆರೋಗ್ಯ ಇದ್ದಾಗ ಮಾತ್ರ ಆಯಸ್ಸು ಇರೋದಕ್ಕೆ ಸಾಧ್ಯ. ಅಕಸ್ಮಾತ್ ಆರೋಗ್ಯವೇ ಇಲ್ಲದೆ ಇರ್ತಕ್ಕಂತಹ ಆಯಸ್ಸಾದರೆ ಹೇಗಿರುತ್ತೆ? ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೊಂದು ಬಹಳ ಕಷ್ಟಕರವಾದಂತಹ ಜೀವನ ಆಗಿಬಿಡುತ್ತೆ. ಹಾಗಾಗಿ ಆಯಸ್ಸು ಬೇಕು, ಆರೋಗ್ಯವೂ ಬೇಕು. ಈ ಆರೋಗ್ಯದ ಮುಖಾಂತರ ಆಯಸ್ಸನ್ನು ಹೇಗೆ ಪಡಿಬೇಕು ಅನ್ನುವಂತಹ ಜ್ಞಾನವನ್ನ ತಿಳಿಸುವಂತಹದ್ದೇ ಈ ಆಯುರ್ವೇದ. ಹಾಗಾಗಿ ಆಯುರ್ವೇದದ ಬಗ್ಗೆ ಇತ್ತೀಚೆಗೆ ಅಲ್ಲ, ಇದು 5,000 ವರ್ಷಗಳಿಗಿಂತ ಪುರಾತನವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ಅಥರ್ವಣ ವೇದದಿಂದ ಇದನ್ನ ತೆಗೆದುಕೊಂಡು 1000 ಅಧ್ಯಾಯ ಇರತಕ್ಕಂತಹ ಬ್ರಹ್ಮ ಸಂಹಿತೆಯನ್ನ ಬರೆದಂತವನು. ಅವನು ಬರೆದು ಅದನ್ನ ದಕ್ಷ ಪ್ರಜಾಪತಿಗೆ ಉಪದೇಶವನ್ನ ಮಾಡ್ತಾನೆ. ಅವನು ಅದನ್ನ ಅಶ್ವಿನಿ ದೇವತೆಗಳಿಗೆ ಅದನ್ನ ಹೇಳಿಕೊಡ್ತಾನೆ. ಅಶ್ವಿನಿ ದೇವತೆಗಳು ಇಂದ್ರನಿಗೆ ಹೇಳಿಕೊಡ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದು ಪುರಾಣದಿಂದನೂ ಕೂಡ ಈ ಆಯುರ್ವೇದ ಅನ್ನುವಂತಹ ಜ್ಞಾನ ಇದೆ ಅನ್ನುವಂಥದ್ದು, ವೇದಗಳ ಕಾಲದಲ್ಲಿಯೂ ಕೂಡ ಇದು ಇದೆ ಅನ್ನುವಂಥದ್ದನ್ನ ನಾವು ಬಹಳ ಇದಕ್ಕೆ ಸಾಕಷ್ಟು ಮಾಹಿತಿ ಇರತಕ್ಕಂಥ ವಿಚಾರ. ಹಾಗಾಗಿ ಇದರಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಮಸ್ಯೆಗಳಿಗಷ್ಟೇ ಅಲ್ಲದಿರ ಇವತ್ತಿನ ಹೊಸದಾಗಿ ಬರ್ತಾ ಇರ್ತಕ್ಕಂತಹ ಕಾಯಿಲೆಗಳಿಗೆ ಮುಂದೆ ಬರಬಹುದಾದಂತಹ, ಅಂದ್ರೆ ಈಗ ಪರಿಸರವನ್ನೆಲ್ಲ ಹಾಳು ಮಾಡಿದ್ದೇವೆ ನಾವು, ಈ ಹಾಳಾದ ಪರಿಸರದಲ್ಲಿ ಬರಬಹುದಾದಂತಹ ಕಾಯಿಲೆಗಳಿಗೂ ಔಷಧಿಯನ್ನ ಬಹುಶಃ ಕೊಡಬಹುದಾದಂತಹ ಏಕಮಾತ್ರ ಶಾಸ್ತ್ರ ಅಂದ್ರೆ ಅದು ಕೇವಲ ಆಯುರ್ವೇದ ಅನ್ನುವಂಥದ್ದು ನನ್ನ ಮಾತು. ಗೌರಿ ಸುಬ್ರಹ್ಮಣ್ಯ ಅವರೇ, ಮೊದಲನೇದಾಗಿ ಆಯುರ್ವೇದ ಅಂದ್ರೆ ಈಗ ಬಹಳ ಜನಪ್ರಿಯ ಆಗ್ತಾ ಇದೆ, ಬಹಳ ಕ್ರೇಜ್ ಬರ್ತಾ ಇದೆ ಆಯುರ್ವೇದದ ಬಗ್ಗೆ. ಸೊ ಆಯುರ್ವೇದ ಅಂದ್ರೆ ಏನು? ಆಯುಷನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಮಾತ್ರನಾ ಅಥವಾ ಇನ್ನೂ ಬಹು ಆಯಾಮಗಳಿದೆಯಾ ಅದಕ್ಕೆ? ಏನು ಆಯುರ್ವೇದ ಅಂದ್ರೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಅನ್ನುವಂಥದ್ದು, ಆಯುಹು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. ಆಯಸ್ಸಿಗೆ ಸಂಬಂಧಪಟ್ಟಿದ್ದಂತಹ ಜ್ಞಾನ ಅಂದರೆ ಏನದು? ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನಾವು ಆಯುಷ್ಯವಂತರಾಗಿರ್ಬೇಕಾದ್ರೆ ಮೊದಲ ಹೆಜ್ಜೆ ಆರೋಗ್ಯ. ಹಾಗಾಗಿ ಆರೋಗ್ಯ ಇದ್ದಾಗ ಮಾತ್ರ ಆಯಸ್ಸು ಇರೋದಕ್ಕೆ ಸಾಧ್ಯ. ಅಕಸ್ಮಾತ್ ಆರೋಗ್ಯವೇ ಇಲ್ಲದೆ ಇರ್ತಕ್ಕಂತಹ ಆಯಸ್ಸಾದರೆ ಹೇಗಿರುತ್ತೆ? ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೊಂದು ಬಹಳ ಕಷ್ಟಕರವಾದಂತಹ ಜೀವನ ಆಗಿಬಿಡುತ್ತೆ. ಹಾಗಾಗಿ ಆಯಸ್ಸು ಬೇಕು, ಆರೋಗ್ಯವೂ ಬೇಕು. ಈ ಆರೋಗ್ಯದ ಮುಖಾಂತರ ಆಯಸ್ಸನ್ನು ಹೇಗೆ ಪಡಿಬೇಕು ಅನ್ನುವಂತಹ ಜ್ಞಾನವನ್ನ ತಿಳಿಸುವಂತಹದ್ದೇ ಈ ಆಯುರ್ವೇದ. ಹಾಗಾಗಿ ಆಯುರ್ವೇದದ ಬಗ್ಗೆ ಇತ್ತೀಚೆಗೆ ಅಲ್ಲ, ಇದು 5,000 ವರ್ಷಗಳಿಗಿಂತ ಪುರಾತನವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ಅಥರ್ವಣ ವೇದದಿಂದ ಇದನ್ನ ತೆಗೆದುಕೊಂಡು 1000 ಅಧ್ಯಾಯ ಇರತಕ್ಕಂತಹ ಬ್ರಹ್ಮ ಸಂಹಿತೆಯನ್ನ ಬರೆದಂತವನು. ಅವನು ಬರೆದು ಅದನ್ನ ದಕ್ಷ ಪ್ರಜಾಪತಿಗೆ ಉಪದೇಶವನ್ನ ಮಾಡ್ತಾನೆ. ಅವನು ಅದನ್ನ ಅಶ್ವಿನಿ ದೇವತೆಗಳಿಗೆ ಅದನ್ನ ಹೇಳಿಕೊಡ್ತಾನೆ. ಅಶ್ವಿನಿ ದೇವತೆಗಳು ಇಂದ್ರನಿಗೆ ಹೇಳಿಕೊಡ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದು ಪುರಾಣದಿಂದನೂ ಕೂಡ ಈ ಆಯುರ್ವೇದ ಅನ್ನುವಂತಹ ಜ್ಞಾನ ಇದೆ ಅನ್ನುವಂಥದ್ದು, ವೇದಗಳ ಕಾಲದಲ್ಲಿಯೂ ಕೂಡ ಇದು ಇದೆ ಅನ್ನುವಂಥದ್ದನ್ನ ನಾವು ಬಹಳ ಇದಕ್ಕೆ ಸಾಕಷ್ಟು ಮಾಹಿತಿ ಇರತಕ್ಕಂಥ ವಿಚಾರ. ಹಾಗಾಗಿ ಇದರಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಮಸ್ಯೆಗಳಿಗಷ್ಟೇ ಅಲ್ಲದಿರ ಇವತ್ತಿನ ಹೊಸದಾಗಿ ಬರ್ತಾ ಇರ್ತಕ್ಕಂತಹ ಕಾಯಿಲೆಗಳಿಗೆ ಮುಂದೆ ಬರಬಹುದಾದಂತಹ, ಅಂದ್ರೆ ಈಗ ಪರಿಸರವನ್ನೆಲ್ಲ ಹಾಳು ಮಾಡಿದ್ದೇವೆ ನಾವು, ಈ ಹಾಳಾದ ಪರಿಸರದಲ್ಲಿ ಬರಬಹುದಾದಂತಹ ಕಾಯಿಲೆಗಳಿಗೂ ಔಷಧಿಯನ್ನ ಬಹುಶಃ ಕೊಡಬಹುದಾದಂತಹ ಏಕಮಾತ್ರ ಶಾಸ್ತ್ರ ಅಂದ್ರೆ ಅದು ಕೇವಲ ಆಯುರ್ವೇದ ಅನ್ನುವಂಥದ್ದು ನನ್ನ ಮಾತು.